ಸಮಸ್ತ ಕೇವಲಿಗಳಿಗೆ ಜಯವಾಗಲಿ. ಸಮಸ್ತ ಗುರುಗಳಿಗೆ ಜಯವಾಗಲಿ. ನಿರ್ದೋಷ ವ್ಯಕ್ತಿಯ ಬಗ್ಗೆ ಹೇಳುತ್ತೇನೆ. ಒಂದು ದೇವಿಯ ಭಕ್ತ ಇದ್ದ. ಅವನಿಗೆ ಆ ದೇವಿಯ ಆರಾಧನೆ ಮಾಡ್ತಾ 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 ಒಂದು ದಿವಸ ಒಂದು ದೇವಿ ಪ್ರಕಟ ಆದಳು. ಬಹಳ ಸಂತೋಷ ಆಯ್ತು ಅವನಿಗೆ. ದೇವಿ ಕೇಳಿದ್ಲು, ನಿನಗೆ ಏನು ಬೇಕು? ಅದಕ್ಕೆ ಆ ಮನುಷ್ಯ ಅಂತ, ನನಗೆ ಸಾಕಷ್ಟು ಕೆಲಸಗಳು ಉಳಿದಿದ್ದಾವೆ, ಕೆಲಸ ಮಾಡೋರು ಯಾರಿಲ್ಲ, ನನ್ನ ಕೆಲಸಗಳನ್ನು ಬಂದು ಮಾಡಿಕೊಡು. ಹೊಲದಲ್ಲಿ ಕೆಲಸ ಇದೆ, ನಮ್ಮದು ಅಂಗಡಿಯಲ್ಲಿ ಕೆಲಸ ಇದೆ, ಮನೆಯಲ್ಲಿ ಕೆಲಸ ಇದೆ, ಬಂದು ಮಾಡಿಕೊಡು. ದೇವಿ ಒಂದು ಕಂಡೀಷನ್ ಹೇಳಿದ್ಲು, ಒಂದು ನಿರ್ಬಂಧ ಇತ್ತು ಅವಳದು. ನನಗೆ ಕೆಲಸಗಳನ್ನು ಕೊಡುತ್ತಾನೆ ಇರಬೇಕು, ಪ್ರತಿ ಸಮಯ ನನಗೆ ಏನಾದ್ರು ಕೆಲಸ ಬೇಕು, ರಾತ್ರಿ ಹಗಲು. ಅಕಸ್ಮಾತ್ ಕೆಲಸ ನಿಂತು ಹೋಯ್ತು ಅಂತಂದರೆ ನಾನು ಸುಮ್ಮನೆ ಕೂರೋದಿಲ್ಲ, ನಿನ್ನನ್ನೇ ನಾನು ಚಿಂದು ಬಿಡ್ತೇನೆ ಅಂತ ದೇವಿ ಹೇಳಿದ್ಲು. ಆಯಿತು ಅಂತಂದ ಇವನು, ಯಾಕೆಂದರೆ ಇವನಿಗೆ ಕೆಲಸಗಳು ಭಾಳ ಇತ್ತು. ದೇವಿಗೆ ಕೆಲಸ ಕೊಟ್ಟ. ಇಷ್ಟು ವೇಗವಾಗಿ ಕೆಲಸ ಆಗೋದಕ್ಕೆ ಪ್ರಾರಂಭ ಆಯಿತು. ಕಬ್ಬೆಲ್ಲ ಕಡಿಯೋದು ಅಂದ್ಕೊಳ್ಳೆ, ಕಬ್ಬೆಲ್ಲ ಒಂದು ದಿವಸಕ್ಕೆ ಕಡಿದು ಬಿಟ್ಲು ಎಲ್ಲನ. ಹಿಂಗೆ ಎಲ್ಲ ಸ್ವಚ್ಛ ಮಾಡಿದ್ರು, ಸ್ವಚ್ಛ ಆಯ್ತು, ಎಲ್ಲ ಆಯಿತು. ಇವನಿಗೆ ಇಷ್ಟು ಟೆನ್ಷನ್ ಅನಿಸ್ತು. ಈಗ ಕೆಲಸಗಳೆಲ್ಲ ಮುಗದೇ ಹೋಯ್ತು 2 ದಿವಸಕ್ಕೆ, ಅಷ್ಟು ವೇಗವಾಗಿ ಕೆಲಸಗಳು ಆಗ್ತಾಯಿತ್ತು. ಈಗ ಏನಿತ್ತು, ದೇವಿ ಏನು ಹೇಳಿದ್ಲು, ಕೆಲಸ ಇಲ್ಲದಿದ್ದರೆ ನಾನು ನಿನ್ನನ್ನೇ ತಿಂದು ಬಿಡ್ತೇನೆ ಅಂತೇಳಿ. ಆವಾಗ ಆ ಮನುಷ್ಯ ಒಂದು ಯುಕ್ತಿ ಉಪಯೋಗ ಮಾಡಿದ. ದೇವಿ ಬಂದು ಮುಂದೆ ನಿಂತು ಕೇಳು, ಹಾಂ ಎಲ್ಲ ಕೆಲಸ ಮುಗೀತು, ನಿನ್ನನ್ನು ತಿನ್ನಬೇಕಾ ಇಲ್ಲ ನನಗೆ ಮುಂದೆ ಕೆಲಸ ಕೊಡ್ತೀಯ? ಆವಾಗ ಆ ವ್ಯಕ್ತಿ ಏನು ಹೇಳ್ದ ಗೊತ್ತಾ, ದೇವಿ, ಈ ಪ್ರಪಂಚದಲ್ಲಿ ಎಲ್ಲಾರು ಯಾವುದಾರು ಮೂಲೆಯಲ್ಲಿ ಯಾವುದೇ ತಪ್ಪು ಮಾಡದಂತಹ ಒಬ್ಬ ನಿರ್ದೋಷ ವ್ಯಕ್ತಿಯನ್ನು ಹುಡುಕಿ ಕರೆದುಕೊಂಡು ಬಾ. ಆ ದೇವಿ ಹೋದವಳು ಹೋಗಿಯೇ ಬಿಟ್ಲು. ಎಷ್ಟೋ ವರ್ಷಗಳು ಮುಗಿದು ಹೋದು. ಯಾಕೆಂದರೆ ಆ ರೀತಿ ವ್ಯಕ್ತಿ ಇನ್ನೂ ಅವಳಿಗೆ ಸಿಕ್ಕಿಲ್ಲ.